ಆರೋಗ್ಯ ಹದಗೆಡಿಸಿ ಕಾಯಿಲೆ ತರುವ ನಿಮ್ಮ ಆಯುಷ್ಯವನ್ನೇ ಕುಂದಿಸುವ ಈ 5 ಅಪಾಯಕಾರಿ ಆಹಾರಗಳಿಂದ ಸಾಧ್ಯವಾದಷ್ಟು ದೂರವಿರಿ. ಈ 5 ಆಹಾರಗಳಿಂದ ಸಾಧ್ಯವಾದಷ್ಟು ದೂರವಿರಿ. ಆರೋಗ್ಯ ಹದಗೆಡಿಸಿ ಕಾಯಿಲೆ ತರುವ ಆಹಾರವಿದು. ಈ ಆಹಾರಗಳು ನಿಮಗೆ ಕಂಟಕ, ಜೋಕೆ, ಆಯುಷ್ಯ ಕುಂದಿಸುವ ಅಪಾಯಕಾರಿ ಆಹಾರ. ನಾವು ಸೇವಿಸುವ ನಮ್ಮ ನಿತ್ಯ ಆಹಾರಗಳು ನಮ್ಮ ಆರೋಗ್ಯವನ್ನ ಒಂದು ಸ್ಥಿತಿಗೆ ತರ್ತವೆ. ಉತ್ತಮ ಆಹಾರವನ್ನ ನಾವು ಸೇವಿಸಿದಷ್ಟು ಉತ್ತಮ ಆರೋಗ್ಯ ನಮ್ಮದಾಗುತ್ತೆ. ಕೆಳಮಟ್ಟದ ಆಹಾರ ಕ್ರಮಗಳು ನಮ್ಮ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮವನ್ನ ಬೀರ್ತವೆ. ಅದು ಮಾತ್ರವಲ್ಲ, ದೇಹದ ಅನೇಕ ಅಂಗಗಳು ತಮ್ಮ ಕಾರ್ಯಕ್ಷಮತೆಯನ್ನ ಕಳೆದುಕೊಳ್ಳುವುದು ಕೂಡ ನಮ್ಮ ಕಳಪೆ ಆಹಾರ ಪದ್ಧತಿಯಿಂದ. ಈಗ ನಾವು ನಿಮಗೆ ಹೇಳುವ ಈ 6 ಸಾಮಾನ್ಯ ಆಹಾರಗಳು ನಿಮ್ಮ ಆರೋಗ್ಯ ಹಾಗೂ ದೀರ್ಘಾಯುಷ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮಗಳನ್ನು ಬೀರ್ತವೆ. ಅದರಲ್ಲಿ ಮೊದಲನೆಯದ್ದು ಸಂಸ್ಕರಿಸಿದ ಮಾಂಸ. ಸಂಸ್ಕರಿಸಿದ ಮಾಂಸ ಆರೋಗ್ಯದ ಮೇಲೆ ತುಂಬಾ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಇದನ್ನ ಹಿಂದಿನಿಂದಲೂ ಕೂಡ ತಜ್ಞರು ಹೇಳ್ತಲೇ ಬಂದಿದ್ದಾರೆ. ಫ್ರೋಜನ್ ಚಿಕನ್, ಸಲಾಮಿ, ಇಲ್ಲವೇ ಸಾಸೇಜ್ ಇವೆಲ್ಲವನ್ನು ಕೂಡ ಸಂಸ್ಕರಿಸಿದ ಮಾಂಸಾಹಾರ ಅಂತಲೇ ಪರಿಗಣಿಸಲಾಗುತ್ತೆ. ಇವು ಆರೋಗ್ಯದ ಮೇಲೆ ಅತ್ಯಂತ ಅಪಾಯಕಾರಿ ಪರಿಣಾಮ ಬೀರ್ತವೆ. ಕ್ಯಾನ್ಸರ್ನಂತ ಗಂಭೀರ ಕಾಯಿಲೆಗಳಿಗೆ ಇವು ಕಾರಣವಾಗ್ತವೆ. ಹೀಗಾಗಿ ಆದಷ್ಟು ಈ ಆಹಾರದಿಂದ ದೂರ ಇರೋದು ಉತ್ತಮ. 2010ರಲ್ಲಿ ವರದಿಯಾದ ಅಧ್ಯಯನವೊಂದರಿಂದ ಹೊರಬಿದ್ದ ಒಂದು ಆತಂಕಕಾರಿ ಅಂಶ ಏನಂದ್ರೆ, ಪ್ರೊಸೆಸ್ಡ್ ಮೀಟ್ ಅಥವಾ ಸಂಸ್ಕರಿಸಿದ ಮಾಂಸಾಹಾರ ಸೇವನೆಯಿಂದ ಮರಣ ಪ್ರಮಾಣದ ಅಂಕಿಗಳು ಜಾಸ್ತಿ ಆಗ್ತವೆ. ಕ್ಯಾನ್ಸರ್ನಿಂದ ಹಿಡಿದು ಹೃದಯ ಸಂಬಂಧಿ ಕಾಯಿಲೆಗಳವರೆಗೂ ಕೂಡ ಸಮಸ್ಯೆಗಳನ್ನು ಸೃಷ್ಟಿಸುತ್ತೆ. ಇನ್ನು ಎರಡನೆಯದ್ದು ಸಕ್ಕರೆಯುಕ್ತ ಪಾನೀಯ. ಇಂದಿನ ಯುವಜನಾಂಗ ಹೆಚ್ಚು ಮೊರೆ ಹೋಗುವುದು ಸಾಫ್ಟ್ ಡ್ರಿಂಕ್ಸ್, ಎನರ್ಜಿ ಡ್ರಿಂಕ್ಸ್ ಹಾಗೂ ಹಲವು ಸಕ್ಕರೆ ಅಂಶ ಹೆಚ್ಚಿರುವ ಪಾನೀಯಗಳಿಗೆ. ಈ ರೀತಿಯ ಪಾನೀಯಗಳು ದೇಹದಲ್ಲಿ ನೂರಾರು ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತವೆ. ದೇಹದಲ್ಲಿ ಸಕ್ಕರೆ ಅಂಶವನ್ನ ಹೆಚ್ಚು ಮಾಡಿ ದೇಹದ ತೂಕವನ್ನ ಜಾಸ್ತಿ ಮಾಡುವ ಹಾಗೂ ಇನ್ಸುಲಿನ್ ರೆಸಿಸ್ಟೆನ್ಸ್ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತವೆ. ಇದು ಟೈಪ್ 2 ಸಕ್ಕರೆ ಕಾಯಿಲೆಗೂ ಕೂಡ ಕಾರಣವಾಗುತ್ತೆ. ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಆಹ್ವಾನ ನೀಡುತ್ತೆ. ಅದರ ಜೊತೆಗೆ ಲಿವರ್ ಆರೋಗ್ಯಕ್ಕೂ ಕೂಡ ಇದು ಕಂಟಕ. ಇನ್ನು ಮೂರನೆಯದ್ದು ಸಂಸ್ಕರಿಸಿದ ಧಾನ್ಯಗಳು. ಸಂಸ್ಕರಿಸಿದ ಧಾನ್ಯಗಳು ಉದಾಹರಣೆಗೆ ಬಿಳಿ ಬ್ರೆಡ್, ಬಿಳಿ ಅಕ್ಕಿ ಮತ್ತು ಪಾಸ್ತಾ ಇವೆಲ್ಲವೂ ಕೂಡ ತುಂಬಾ ಅಪಾಯಕಾರಿ. ಅವುಗಳು ವಿಪರೀತವಾಗಿ ಸಂಸ್ಕರಿಸಲ್ಪಟ್ಟಿರ್ತವೆ. ಅವುಗಳಲ್ಲಿರೋ ನ್ಯೂಟ್ರಿಯೆಂಟ್ಸ್ ಗಳೆಲ್ಲವೂ ಕೂಡ ಇಲ್ಲವಾಗಿರುತ್ತೆ. ಹೀಗಾಗಿ ಅವುಗಳ ಸೇವನೆಯಿಂದ ಟೈಪ್ 2 ಡಯಾಬಿಟಿಸ್ ಹಾಗೂ ಬೊಜ್ಜಿನಂತಹ ಸಮಸ್ಯೆಗಳು ನಮಗೆ ಕಾಡುತ್ತವೆ. ಇವುಗಳ ಬದಲು ಬ್ರೌನ್ ರೈಸ್, ಸಿರಿಧಾನ್ಯ ಹಾಗೂ ಗೋಧಿಯನ್ನ ಬಳಸೋದು ತುಂಬಾ ಉತ್ತಮ. ಇನ್ನು ನಾಲ್ಕನೆಯದ್ದು ಕರಿದ ಪದಾರ್ಥಗಳು. ವಿಪರೀತ ಕಾವಿನಲ್ಲಿ ಕರಿದ ಪದಾರ್ಥಗಳು ಕೂಡ ತುಂಬಾ ಅಪಾಯಕಾರಿ. ಫ್ರೈಡ್ ಚಿಕನ್, ಆನಿಯನ್ ರಿಂಗ್ಸ್ ಇವೆಲ್ಲವೂ ಕೂಡ ತಿನ್ನಲು ರುಚಿಕರವಾಗಿದ್ದರೂ ಆರೋಗ್ಯಕ್ಕೆ ತುಂಬಾ ಹಾನಿಕಾರಕ. ಇವು ದೇಹದಲ್ಲಿ ಅನಾರೋಗ್ಯಕರ ಕೊಲೆಸ್ಟ್ರಾಲ್ ಅನ್ನ ಸೃಷ್ಟಿಸ್ತವೆ. ಇದರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ತವೆ. ಇಷ್ಟು ಮಾತ್ರವಲ್ಲ, ಪಾರ್ಶ್ವವಾಯು ಹೊಡೆಯುವ ಸಾಧ್ಯತೆಯೂ ಇರುತ್ತೆ. ಇನ್ನು ಐದನೆಯದು ಪ್ಯಾಕ್ಡ್ ಸ್ನಾಕ್ಸ್. ಕುರುಕಲು ತಿಂಡಿ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ? ಸಂಜೆಯಾದ್ರೆ ಅಥವಾ ಹಸಿವಾದಾಗ ಚಿಪ್ಸ್ ಗಳನ್ನ ಖರೀದಿಸಿ ತಿನ್ನೋದು ಕಾಮನ್ ಆಗ್ಬಿಟ್ಟಿದೆ. ಆದ್ರೆ ಇದು ತುಂಬಾ ಅಪಾಯ. ಪ್ಯಾಕ್ ಆಗಿರುವ ಚಿಪ್ಸ್, ಒಟ್ನಲ್ಲಿ ಪ್ಯಾಕ್ ಆಗಿರೋ ಯಾವುದೇ ಸ್ನಾಕ್ಸ್ ಕೂಡ ತುಂಬಾ ಅಪಾಯಕಾರಿ. ಇದರಲ್ಲಿ ಅತಿ ಹೆಚ್ಚು ಸೋಡಿಯಂ ಇರುತ್ತೆ. ಇದು ರಕ್ತದೊತ್ತಡ ಹೆಚ್ಚಾಗಲು ಕಾರಣವಾಗುತ್ತೆ. ಕಿಡ್ನಿಗೆ ಸಂಬಂಧಿಸಿದ ರೋಗಗಳು ಹಾಗೂ ಪಾರ್ಶ್ವವಾಯು ಸಂಭವಿಸುವ ಸಾಧ್ಯತೆಗಳು ಇರ್ತವೆ. ಹೀಗಾಗಿ ಇಂಥ ಅಪಾಯಕಾರಿ ಆಹಾರಗಳಿಂದ ದೂರವಿದ್ರೆ ಒಳಿತು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836,
ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.